ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವ್ಯ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಬಂದು ಕ್ರಿಸ್ಮಸ್ ಡೇ ವ್ಲಾಗ್ ಆಗಿರುತ್ತೆ. ಸೊ ನಮ್ಮ ಮಕ್ಕಳಿಗೆ ನಮಗೆ ಎಲ್ಲರಿಗೂ ಇವತ್ತು ರಜಾ ಇರೋದ್ರಿಂದ ನಾವು ಫಿನಿಕ್ಸ್ ಮಾಲ್ಗೆ ಬಂದಿದ್ದೀವಿ. ಆ್ಯಕ್ಚುಲಿ ಇಲ್ಲಿ ತುಂಬ ಚೆನ್ನಾಗಿ ಡೆಕೋರ್ ಮಾಡಿದ್ದಾರೆ, ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಮತ್ತು ನಮ್ಮ ಹಸ್ಬೆಂಡ್ ಕೂಡ ಅಲ್ಲೇ ಡ್ಯೂಟಿ ಮುಗಿಸ್ಕೊಂಡು ಇನ್ನು ಹಾಫ್ ಡೇ ಬಂದುಬಿಟ್ರು ಮಧ್ಯಾಹ್ನದಿಂದ. ಫಸ್ಟ್ ಹೋಗಿ ಮಾಲ್ ನೋಡ್ಕೊಂಬರೋಣ, ಆಮೇಲೆ ಹೊರಗಡೆ ಎಲ್ಲ ತುಂಬ ಚೆನ್ನಾಗಿ ಡೆಕೋರ್ ಮಾಡಿದ್ದಾರೆ. ಲೈಕ್ ಪಿಕಾಕ್ ಮತ್ತು ಕ್ರಿಸ್ಮಸ್ ಟ್ರೀ ಅದೆಲ್ಲ ಕೂಡ ತುಂಬ ಚೆನ್ನಾಗಿ ಡೆಕೋರ್ ಮಾಡಿದ್ದಾರೆ. ಸೊ ಅದೆಲ್ಲ ಈವ್ನಿಂಗ್ ಟೈಮಲ್ಲಿ ಆದರೆ ಫೋಟೋಸ್ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡ್ಬೋದು ಅಂತ ಹೇಳಿ ಇನ್ನು ಒಳಗಡೆ ಮಾಲ್ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಇದು ಬಿಗ್ಗೆಸ್ಟ್ ಮಾಲ್ ಅಂತಲೇ ಹೇಳ್ಬೋದು. ಈ ಮಾಲ್ನ ಕವರ್ ಮಾಡಲಿಕ್ಕೆ ಕೂಡ ಸುಮಾರು ಟೈಮ್ ಹಿಡಿಯುತ್ತೆ, ಲೈಕ್ 1 hour 2 hours ಆಗಿಬಿಡುತ್ತೆ. ನಾನು ಈ ಮಾಲ್ನ ಸೆಕೆಂಡ್ ಟೈಮ್ ವಿಸಿಟ್ ಮಾಡ್ತಿರೋದು, ಬಟ್ ಫಸ್ಟ್ ಟೈಮ್ ಕೂಡ ಫುಲ್ ನೋಡಿಲ್ಲ. ಆ್ಯಂಡ್ ಈ ಟೈಮ್ ಕೂಡ ನಂಗೆ ನೋಡೋಕ್ಕಾಗಿಲ್ಲ, ಬಿಕಾಸ್ ಪೇಷನ್ಸ್ ಕೂಡ ಬೇಕು. ಮಕ್ಕಳನ್ನ ಕರ್ಕೊಂಡು ಹೋದರೆ ಇನ್ನೂ ಕಷ್ಟ. ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ನನಗೆ ನನ್ನ ಕಸಿನ್ ಮತ್ತು ಅವ್ರ ವೈಫ್ ಸಿಕ್ಕಿದ್ರು. ಸೊ ಅವ್ರನ್ನ ಕೂಡ ಮಾತಾಡಿಸ್ಕೊಂಡೆ. ಸೊ ಮಾತಾಡ್ಸ್ಕೊಂಡು ಆದಮೇಲೆ ಇನ್ನು ನಾವು ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡ್ಕೊತಾ ಇದ್ವಿ. ಇಲ್ಲಿ ನೋಡಿ ನಮ್ಮ ಗಮ್ಯ ಅವ್ರ ಅಪ್ಪಂಗೆ ಬಾಯಿ ಓಪನ್ ಮಾಡ್ತಿದ್ದಾಳೆ. ಏನಕ್ಕೆ ಅಂದರೆ ಅವರಪ್ಪ ಸ್ಮೈಲ್ ಕೊಡ್ತಿಲ್ಲ ಅಂತ ಹೇಳಿ, ಸ್ಮೈಲ್ ಮಾಡು ಅಂತ ಹೇಳಿ ಅವ್ರ ಅಪ್ಪನಿಗೆ ಫೋರ್ಸ್ ಮಾಡ್ತಿದ್ದಾಳೆ. ನಮಗೆ ಮಾಲ್ ಅಂದ್ರೇ ಬ್ರ್ಯಾಂಡ್ಸ್ ಅಲ್ವಾ. ಸೊ ಆ ಬ್ರ್ಯಾಂಡ್ಸ್ನ ನಾವು ಪರ್ಚೇಸ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಬಟ್ ಸುಮ್ಮನೆ ಆದರೂ ಹೋಗಿ ನೋಡಬೇಕಲ್ಲ. ಹಾಗೆ ನಾವು ಕೂಡ ಇಲ್ಲಿ ಶೂ ನೋಡೋಕ್ಕೆ ಅಂತ ಒಳಗಡೆ ಬಂದ್ವಿ. ಇಲ್ಲೇನು ನಾವೇನು ತೊಗೊಂಡಿಲ್ಲ, ಪರ್ಚೇಸ್ ಮಾಡಿಲ್ಲ, ಬಟ್ ಸುಮ್ಮನೆ ನೋಡಿದ್ವಿ. ಇನ್ನು ಅಲ್ಲಿಂದ ಬೇರೆ ಕಡೆ ಹೋದ್ವಿ. ಬಟ್ ನಾವಂತೂ ಗೊತ್ತಲ್ಲ, ಹೆಣ್ಮಕ್ಳು ಎಲ್ಲೋದ್ರು ಫೋಟೋಸ್ಗೆ ವೀಡಿಯೋಸ್ಗೆ ಕಡಿಮೆನೇ ಇರಲ್ಲ. ಆ್ಯಂಡ್ ಇನ್ನು ಟಾಪ್ ವ್ಯೂವಿಂದ ನೋಡಿದ್ರೆ ಗ್ರೌಂಡ್ ಫ್ಲೋರಲ್ಲಿ ಈ ಥರ ಚೆನ್ನಾಗಿ ಡೆಕೋರ್ ಮಾಡಿದರು. ಲೈಕ್ ಕ್ರಿಸ್ಮಸ್ ಟ್ರೀ ಡಿಫ್ರೆಂಟಾಗೆಲ್ಲ ಇಟ್ಟಿದ್ರು. ಇನ್ನು ಟಾಪ್ ವ್ಯೂವಿಂದ ತುಂಬ ಚೆನ್ನಾಗಿರುತ್ತೆ ಅಂತ ವೀಡಿಯೋಸ್ನ ತೊಗೊಂಡೆ. ಇನ್ನು ಇವಾಗ ಕೆಳಗಡೆ ಹೋಗೋಣ ಬನ್ನಿ. ಸೊ ಇಲ್ಲಂತೂ ನಮ್ಮ ಮಕ್ಕಳಿಗೆ ಫೋಟೋಸ್ ವೀಡಿಯೋಸ್ ಎಲ್ಲ ತುಂಬ ಚೆನ್ನಾಗಿ ತಗೊಂಡ್ವಿ. ಏನು ಗೊತ್ತಾ, ಎಲ್ಲಿ ಫೋಟೋಸ್ ತೊಗೊಳ್ಳೋಣ ಅಂದರೂ ಕೂಡ ಸಿಕ್ಕಾಪಟ್ಟೆ ಕ್ರೌಡ್ ಅಂದರೆ ಕ್ರೌಡು. ಅದರಲ್ಲಿ ಇವತ್ತು 25th, ಆಮೇಲೆ ಎಲ್ಲರಿಗೂ ರಜಾ ಇರುತ್ತೆ. ಸೊ ಅದೊಂದು ಆ್ಯಕ್ಚುಲಿ ನನ್ನ ಪ್ಲ್ಯಾನ್ ಬಂದು ಆಫ್ಟರ್ ಕ್ರಿಸ್ಮಸ್ ನೋಡೋಣ, ವೀಕೆಂಡಲ್ಲಿ ಸ್ಯಾಟರ್ಡೆ ಸಂಡೇ ಪ್ಲ್ಯಾನ್ ಮಾಡಿಕೊಂಡು ಹೋಗೋಣ ಈ ಮಾಲ್ಗೆ ಅಂತ ಅಂದ್ಕೊಂಡಿದ್ದೆ. ಬಟ್ ನಮ್ಮ ಹಸ್ಬೆಂಡು ಸಡನ್ನಾಗಿ ಹೇಳಿದ್ರು, ಬಾ ನನಗೆ ಆಫ್ ಡೇ ರಜಾ ಇದೆ, ಹೋಗ್ಬಿಟ್ಟು ಬರೋಣ ಬಾ ಅಂತ ಹೇಳಿ. ಇನ್ನು ಅವ್ರು ಕಾಲ್ ಮಾಡೋದಕ್ಕೆ ಸಡನ್ನಾಗೆ ಮಾಲ್ಗೆ ಹೋಗಿದ್ದಾಯಿತು. ಬಟ್ ಇಲ್ಲಿ ಬಂದರೆ ಸಿಕ್ಕಾಪಟ್ಟೆ ಕ್ರೌಡು. ಇನ್ನು ಇಲ್ಲಿ ಫೋಟೋಸ್ ಮತ್ತು ವೀಡಿಯೋಸ್ನ ತೊಗೊಂಡು ಆಮೇಲೆ ಒಂದು ಜ್ಯುವೆಲ್ರಿ ಶಾಪ್ಗೆ ಹೋದ್ವಿ. ಕಲೆಕ್ಷನ್ ಎಲ್ಲ ಹೇಗಿದೆ, ಸುಮ್ಮನೆ ಟೈಮ್ ಪಾಸ್ ಮಾಡೋಣ ಅಂತ ಒಳಗಡೆ ಹೋದೆ. ಅಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಮ ಹಸ್ಬೆಂಡ್ಗೆ ಅವ್ರ ಫ್ರೆಂಡ್ಸ್ ಸಿಕ್ಕಿದ್ರು. ಇನ್ನು ಅವರು ಫ್ರೆಂಡ್ ಜೊತೆ ಮಾತಾಡ್ಕೊಂಡು ಕೂತ್ಕೊಂಡಿದ್ರು. ನಾನಂತೂ ಇಲ್ಲಿ ಫೋಟೋಸ್ ಮತ್ತು ವೀಡಿಯೋಸ್ನ ತೊಗೊತಿದ್ದೆ. ಹಾಗೆ ನಮ್ಮ ಮಕ್ಕಳಿಗೆ ಸ್ವಲ್ಪ ಕಲರಿಂಗ್ ಮಾಡಲಿಕ್ಕೆ ಡ್ರಾಯಿಂಗ್ ಬುಕ್ಸ್ ಎಲ್ಲ ಕೊಟ್ಟಿದ್ರು. ಅವರೆಲ್ಲ ಕಲರಿಂಗ್ ಮಾಡ್ತಾಯಿದ್ರು. ಆಮೇಲೆ ಅವರೇ ಸ್ನ್ಯಾಕ್ಸ್ ಮತ್ತು ಟೀ ಎಲ್ಲ ಕೂಡ ತರಿಸ್ಕೊಟ್ರು. ಇನ್ನು ಅಲ್ಲೇ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿ ಆ್ಯಂಡ್ ನಾವೆಲ್ಲ ಸ್ನ್ಯಾಕ್ಸ್ನ ತಿಂದು ಟೀ ಕುಡಿದು ಇನ್ನು ಹೊರಗಡೆ ಅಂತೂ ಬಂದಿದ್ದಾಯಿತು. ಆ್ಯಕ್ಚುಲಿ ನಾವು ಬಂದಾಗ ಒಂದು 2 o'clock ಏನೋ ಆಗಿತ್ತು ಮಧ್ಯಾಹ್ನ. ಆ ಟೈಮಲ್ಲಿ ಅಷ್ಟೊಂದು ಕ್ರೌಡ್ ಇರಲಿಲ್ಲ. ಬಟ್ ಈವ್ನಿಂಗ್ ಟೈಮ್ ಆದರೆ ಫೋಟೋಸ್ ಕ್ಯಾಪ್ಚರ್ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಲೈಟಿಂಗ್ಸ್ ಎಲ್ಲ ಕೂಡ ಸ್ವಲ್ಪ ಡಾರ್ಕ್ ಆದ್ರೇ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ ನಾನು ಕೂಡ ಈವ್ನಿಂಗ್ ಆದಮೇಲೆ ಫೋಟೋಶೂಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಹಂಗೆ ಅಂದ್ಕೊಂಡ್ವಿ. ಬಟ್ ಈವ್ನಿಂಗ್ ಅಂತೂ ಸಿಕ್ಕಾಪಟ್ಟೆ ಕ್ರೌಡ್ ಆಗಿಬಿಟ್ರು. ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಡೆಕೋರ್ ಮಾಡಿದ್ದಾರೆ. ಸೊ ಇಲ್ಲಿ ನಮ್ಮ ಮಕ್ಕಳಿಗೆಲ್ಲ ಫೋಟೋಸ್ ಎಲ್ಲ ವೀಡಿಯೋಸ್ ಎಲ್ಲ ತೊಗೊಂಡ್ವಿ. ಇನ್ನು ಮಾಲ್ಗೆ ಎಂಟ್ರೆನ್ಸಲ್ಲೇ ನಮಗೆ ಕ್ರಿಸ್ಮಸ್ ಟ್ರೀ ಮತ್ತು ಪಿಕಾಕ್ ಡಿಸೈನ್ನ ತುಂಬ ಚೆನ್ನಾಗಿ ಡೆಕೋರ್ ಮಾಡಿದರು. ಇದು ಮಧ್ಯಾಹ್ನ ಬಂದಾಗೆ ಫೋಟೋಸ್ ತೊಗೊಂಡಿದ್ರೆ ತುಂಬ ಚೆನ್ನಾಗಿತ್ತು, ಲೈಕ್ ಕ್ರೌಡ್ ಕಡಿಮೆ ಇತ್ತು. ಬಟ್ ಈವ್ನಿಂಗ್ ಆಗಲಿ ಅಂತ ವೆಯ್ಟ್ ಮಾಡಿದೆ, ಇನ್ನೂ ಕ್ರೌಡ್ ಜಾಸ್ತಿ ಆಗಿಬಿಟ್ರು. ಈ ಕ್ರೌಡಲ್ಲೇ ನಾವು ಕೂಡ ಒಂದು ಫೋಟೋಸ್ ತಗೊಂಡೆ. ಆ್ಯಂಡ್ ಕ್ರಿಸ್ಮಸ್ ಟ್ರೀ ಹತ್ರ ಕೂಡ ತುಂಬ ಕ್ರೌಡ್ ಇತ್ತು. ಏನು ಗೊತ್ತಾ, ಈ ಕ್ರೌಡ್ ಇದ್ದಾಗಂತೂ ಸಿಕ್ಕಾಪಟ್ಟೆ ಭಯ ಆಗುತ್ತೆ ಮಕ್ಕಳನ್ನ ಹಿಡ್ಕೊಂಡು ಹೋಗೋಕ್ಕೆ. ರೀಸೆಂಟಾಗಿ ಒಂದು ಇನ್ಸಿಡೆಂಟ್ ಆಯಿತು. ಪುಷ್ಪ 2 ಮೂವಿ ರಿಲೀಸ್ ಆದಾಗ ಆಂಧ್ರದಲ್ಲಿ ಸಂಧ್ಯಾ ಥಿಯೇಟರಲ್ಲಿ ಈ ಥರ ಕ್ರೌಡ್ ಇದ್ದಾಗೆ ಒಂದು ತಾಯಿ ಮತ್ತು ಮಗು, ಸೊ ಜನ ಕ್ರೌಡಲ್ಲೇ ಅವ್ರನ್ನ ತುಳಿದ್ಬಿಟ್ಟು ಅವರು ಸತ್ತೇ ಹೋಗ್ಬಿಟ್ರು. ಸೊ ನನಗಂತೂ ರಿಯಲಿ ಆ ಇನ್ಸಿಡೆಂಟ್ ಅಂತಲೇ ಅಲ್ಲ, ಬಟ್ ನನಗಂತೂ ಕ್ರೌಡ್ ಇದ್ದಾಗಂತೂ ನನಗೆ ಮಕ್ಕಳನ್ನ ಕರ್ಕೊಂಡು ಹೋಗೋಕ್ಕೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ನಾನಂತೂ ಕ್ರೌಡ್ ಇರೋ ಕಡೆ ಅಂತೂ ನನ್ನ ಮಕ್ಕಳನ್ನ ಕರ್ಕೊಂಡು ಹೋಗೋಕ್ಕೆ ತುಂಬ ಅವಾಯ್ಡ್ ಮಾಡ್ತೀನಿ. ಆ್ಯಂಡ್ ಇನ್ನು ನ್ಯೂ ಇಯರ್ ಕೂಡ ಬರ್ತಿದೆ. ಸೊ ಆದಷ್ಟು ಎಲ್ಲರೂ ಕೂಡ ಹುಷಾರಾಗಿರಿ, ಮಕ್ಕಳನ್ನ ಮಾತ್ರ ಹುಷಾರಾಗಿ ನೋಡ್ಕೋಬೇಕು.
ಈ ಮಾಲ್ ನಮಗೆ ರೋಡ್ ಸೈಡೇ ಇರುತ್ತೆ ಆ್ಯಂಡ್ ಇವತ್ತು ಈ ಕ್ರೌಡಿಂದ ಇಲ್ಲಿ ಸ್ವಲ್ಪ ಲಿಟಿಲ್ ಬಿಟ್ ಟ್ರಾಫಿಕ್ ಕೂಡ ಆಗಿದೆ. ಮತ್ತು ಫ್ರಂಟ್ ಸೈಡಿಂದ ಒಂದು ವಿಡಿಯೋ ಕ್ಲಿಪ್ನ ತೊಗೊಂಡೆ. ಆಮೇಲೆ ನಮ್ಮ ಮಕ್ಕಳಿಗೆ ನಿದ್ದೆ ಬಂದುಬಿಟ್ಟಿದೆ. ನಮ್ಮ ಹಸ್ಬೆಂಡ್ ಮತ್ತು ಗಮ್ಯ ಬೈಕ್ ತೊಗೊಂಬರೋಣ ಅಂತ ಹೋಗಿದ್ದಾರೆ. ನಾವಂತೂ ಎಕ್ಸಿಟ್ ಆಗಿದ್ದೀವಿ, ಈಗ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಮನೆಗೆ ಬರೋಷ್ಟೊತ್ತೆ 6:30 ಆಗೇ ಹೋಯಿತು. ಇನ್ನು ಬೇಗ ಇಲ್ಲಿ ಬಂದು ಮನೇಲಿ ನಾನು ಎಗ್ ಫ್ರೈಡ್ ರೈಸ್ನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ನಾವಂತೂ ಹೊರಗಡೆ ಏನೂ ತಿನ್ಕೊಂಬರಲಿಲ್ಲ, ಮನೆಗೆ ಬಂದೆ ಊಟ ಮಾಡೋಣ ಅಂತ ಇನ್ನು ಅಡುಗೆ ಮಾಡ್ತಾಯಿದ್ದೀನಿ. ಏನು ಮಾಡ್ತಿದ್ಯಾ? ಹಾಲು ಕುಡಿತಿದ್ಯಾ? ಎಲ್ಲೋಗಿದ್ವಿ ಇವತ್ತು? ಯಾವ ಮಾಲು? ಏಯ್ ಫಿನಿಕ್ಸ್. ಬಂಗಾರಮ್ಮ, ಚೆನ್ನಾಗಿತ್ತ ಮಾಲ್ ಇವತ್ತು? ಏನೇ ಸೊ ನೋಡಿ ಫ್ರೆಂಡ್ಸ್, ಇವಾಗ ನಾವು ಕಾಫಿನ ಕುಡಿತಾ ಇದ್ದೀವಿ. ನಮ್ಮ ಮಕ್ಕಳು ಹಾಲು ಕುಡಿತಾ ಇದ್ದಾರೆ. ಬಿಕಾಸ್ ನಾವು ಇವತ್ತು ಮಾಲ್ಗೆ ಹೋಗಿದ್ವಲ್ಲ, ಸೊ ಹಾಗಾಗಿ ಈವ್ನಿಂಗ್ ಕಾಫಿ ಟೀ ಎಲ್ಲ ಸ್ಕಿಪ್ ಆಗಿದೆ ಅಂತ ಹೇಳ್ಬಿಟ್ಟು ಇವಾಗ ಅದನ್ನ ಮಾಡ್ತಾ ಇದ್ದೀನಿ. ಸೊ ನಮ್ಮ ಮಕ್ಕಳು ಈಗ ಹಸ್ಬೆಂಡ್ ಬಂದಿದ್ದಾರೆ, ಸೊ ಅವ್ರ ಅಪ್ಪನ ಜೊತೆ ಮಕ್ಕಳು ಇಬ್ಬರು ಎಲ್ಲ ಆಟ ಆಡ್ತಿದ್ದಾರೆ. ಸೊ ನಾನಂತೂ ಈಗ ಕಾಫಿನ ಕುಡಿದು ಆರಾಮಾಗೆ ಮಲ್ಕೊತೀನಿ. ಓಕೆ, ಬಾಯ್, ಗುಡ್ ನೈಟ್. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ, ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಓಕೆ, ಬೈ ಬೈ, ಟೇಕ್ ಕೇರ್, ಗುಡ್ ನೈಟ್.